ಯಾಕೆ ಮೇಘನಾ ಬೆಳಗ್ಗೆಯಿಂದ ತುಂಬಾ ಸೈಲೆಂಟ್ ಆಗಿದ್ಯಾ? ಏನಾದ್ರೂ ಟೆನ್ಷನ್ ಅಲ್ಲಿ ಇದೆಯಾ? ಅಪ್ಪ ಬಿಸ್ನೆಸ್ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಒಂದು ಚಿಕ್ಕ ಬಟ್ಟೆ ಅಂಗಡಿ ಓಪನ್ ಮಾಡೋಣ ಅನ್ಕೊಂಡಿದ್ದಾರೆ. ನನ್ ಕೈಯಲ್ಲಿ ಹೆಲ್ಪ್ ಮಾಡ್ಬೇಕು ಅನ್ಸಿದೆ, ಬಟ್ ಏನು ಮಾಡಕ್ ಆಗ್ತಾ ಇಲ್ಲ. ನಿನ್ನನ್ ಹೆಲ್ಪ್ ಮಾಡಕ್ ಯಾರು ತಡೀತಿದ್ದಾರೆ? ಮಾಡು. ನನ್ನ ಹತ್ರ ಸೇವಿಂಗ್ಸು ಇಲ್ಲ, ಬ್ಯಾಕಪ್ ಇಲ್ಲ. ನಾನು ಒಬ್ಳೆ ಮಗಳು. ಅವ್ರಿಗೆ ಸಪೋರ್ಟ್ ಮಾಡದೆ ಸುಮ್ನೆ ಕುತ್ಕೊಳಕ್ ಬೇಜಾರಾಗ್ತಿದೆ. ನನ್ಗೆ ಅರ್ಥ ಆಗುತ್ತೆ ಮೇಘನಾ, ನಿನಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೇಕು ಅನ್ಸಿದ್ರೆ ಲೋನ್ ತಗೋಬೋದಲ್ವಾ? ಟ್ರೈ ಮಾಡ್ದೆ, ಬಟ್ ನನ್ನ ಕ್ರೆಡಿಟ್ ಸ್ಕೋರ್ ಲೋ ಇದೆ. ಬ್ಯಾಂಕ್ ಕೂಡ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರು. ನನ್ನ ಕ್ರೆಡಿಟ್ ಹಿಸ್ಟ್ರಿನೇ ಸರಿ ಇಲ್ಲ. ಹೌದಾ? ನೀನ್ ಯಾಕೆ SBM Z ಕ್ರೆಡಿಟ್ ಕಾರ್ಡ್ ಟ್ರೈ ಮಾಡಬಾರ್ದು? ನನ್ನ ಕ್ರೆಡಿಟ್ ಸ್ಕೋರ್ ತುಂಬಾ ಬ್ಯಾಡ್ ಇದೆ. ನನ್ನ ಕ್ರೆಡಿಟ್ ಕಾರ್ಡ್ ಯಾರು ಕೊಡ್ತಾರೆ? ಕೊಡ್ತಾರೆ. ದಿಸ್ ಒನ್ ಇಸ್ ಡಿಫ್ರೆಂಟ್. ಇದರಿಂದ ನಿನ್ ಕ್ರೆಡಿಟ್ ಸ್ಕೋರ್ ಬೇಗ ಬಿಲ್ಡ್ ಆಗುತ್ತೆ. ನೀನ್ ಏನಾದ್ರೂ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ 30 to 45 ಡೇಸ್ ಅಲ್ಲಿ 750 ಪ್ಲಸ್ ಕ್ರೆಡಿಟ್ ಸ್ಕೋರ್ ಆಗುತ್ತೆ. ನನ್ನ ಹತ್ರ ಸ್ಯಾಲರಿ ಸ್ಲಿಪ್ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ರಿಜೆಕ್ಟ್ ಮಾಡಲ್ವಾ? ಈ ಕಾರ್ಡ್ ಬೇಸ್ ಪಾರ್ಟೇ ಇದು. ಈ ಕಾರ್ಡ್ ಫಿಕ್ಸ್ ಡೆಪಾಸಿಟ್ ಇಂದ ಬ್ಯಾಕಪ್ ಆಗಿರುತ್ತೆ. ನೀನೇನಾದ್ರೂ 5,000 ರೂಪಾಯಿ FD ಹಾಕಿದ್ರೆ 90% ಕ್ರೆಡಿಟ್ ಲಿಮಿಟ್ ನಿನಗೆ ಕೊಡ್ತಾರೆ. ಇದು ರುಪೇ ಕಾರ್ಡ್ ಆಗಿರೋದ್ರಿಂದ UPI ಟ್ರಾನ್ಸಾಕ್ಷನ್ ಕೂಡ ಈಸಿಯಾಗಿ ಮಾಡಬಹುದು. ಸೊ ಇನ್ಕಮ್ ಪ್ರೂಫ್, ಸ್ಯಾಲರಿ ಸ್ಲಿಪ್ ಏನು ಬೇಡವಾ? ಏನು ಬೇಡ. ಈವನ್ ಆನ್ಯುವಲ್ ಫೀ ಕೂಡ ಇರಲ್ಲ. ಈ ಕ್ರೆಡಿಟ್ ಕಾರ್ಡ್ ಇಂದ ನಿನ್ ಕ್ರೆಡಿಟ್ ಸ್ಕೋರ್ ನ ಆರಾಮಾಗಿ ಬಿಲ್ಡ್ ಮಾಡಬಹುದು. ಆದ್ರೆ ಇದು ಸೇಫ್ ಇರುತ್ತಾ? ಹೌದು, ನಿನ್ FD RBI ಇಂದ ಇನ್ಶೂರ್ ಆಗಿರುತ್ತೆ. ವೆರಿ ಸೇಫ್. ನಿನ್ FD ಇಂದ ನೀನು ಇಂಟ್ರೆಸ್ಟ್ ಕೂಡ ಅರ್ನ್ ಮಾಡಬಹುದು. ಇದ್ರ ಜೊತೆಗೆ 5% ಕ್ಯಾಶ್ ಬ್ಯಾಕ್ ಅಮೆಜಾನ್ ಪೇ ಅಲ್ಲಿ ಹಾಗೆ ಫ್ಲಿಪ್ಕಾರ್ಟ್ ವೌಚರ್ ಅಲ್ಲಿ ಸಿಗುತ್ತೆ. ಹಾಗೆ ಸ್ವಿಗ್ಗಿ, ಝೊಮ್ಯಾಟೊ, ಬುಕ್ ಮೈ ಶೋ ಅಲ್ಲಿ 20% ಆಫ್ ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲ, ನೀನು ವೌಚರ್ಸ್ ತಗೊಂಡ್ರೆ ನಿನ್ಗೆ Z ಕಾಯಿನ್ಸ್ ಗಳು ಬರುತ್ತೆ. ಈ Z ಕಾಯಿನ್ಸ್ ನ ನೀನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬಹುದು. ನೀನು ರಿವಾರ್ಡ್ಸ್, ಡಿಸ್ಕೌಂಟ್ಸ್ ತಗೊಳ್ತಾನೆ ನಿನ್ ಕ್ರೆಡಿಟ್ ಸ್ಕೋರ್ ನ ಹೈ ಮಾಡ್ಕೊಳ್ಬಹುದು. ಹಾಗೆ ನಿನ್ಗೆ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಲೋನ್ ಕೂಡ ಕೊಡ್ತಾರೆ. ಹೌದಾ? ಇದು ನಂಗೆ ಮತ್ತೆ ನಮ್ಮ ಅಪ್ಪಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಹೌದು, ಲಿಂಕು ನನ್ನ ಬಯೋಲಿ ಇದೆ. ಈಗಲೇ ಹೋಗಿ SBM Z ಕ್ರೆಡಿಟ್ ಕಾರ್ಡ್ ನ ಅಪ್ಲೈ ಮಾಡು. ನಿನ್ನ ಚಿಕ್ಕ ಹೆಜ್ಜೆ ನಿನ್ನ ಫ್ಯಾಮಿಲಿ ಫ್ಯೂಚರ್ ನ ಡಿಫರೆನ್ಸ್ ಮಾಡುತ್ತೆ. ಥ್ಯಾಂಕ್ ಯು. ಇವಾಗ ನಂಗೊಂದು ಹೋಪ್ ಸಿಕ್ತು. ನಮ್ಮ ಅಪ್ಪಂಗೆ ನಾನು ಹೆಲ್ಪ್ ಮಾಡ್ಬೋದು.